ನಮಸ್ಕಾರ ಎಲ್ರಿಗೂ. ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ಮಣ್ಣಲ್ಲಿ ಕೆಲಸ ಮಾಡೋರ್ಗು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೇವಂತಿಗೆ ಗಿಡ ಅಂದರೆ ಯಾರಿಗೆ ತಾನೇ ಇಷ್ಟ ಇರೋದಲ್ಲ ಹೇಳಿ. ಪ್ರತಿಯೊಬ್ಬರು ಗಾರ್ಡನ್ ಮಾಡೋಂತಹ ಪ್ರತಿಯೊಬ್ಬರಿಗೂ ಸೇವಂತಿಗೆ ಗಿಡಗಳು ಇಷ್ಟ ಇರುತ್ತೆ. ಅದರಲ್ಲೂ ಬಣ್ಣದ ಸೇವಂತಿಗೆ ಗಿಡ ಅಂದರೆ ಎಲ್ರಿಗೂ ಇಷ್ಟನೇ. ತುಂಬ ದಿನದಿಂದ ನೀವು ಕೇಳ್ತಿದ್ದಂತಹ ಸೇವಂತಿಗೆ ಕಲರ್ಗಳು ಇದ್ದಾವೆ. ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಅಂದರೆ ನೀವು ಕೇಳ್ತಿದ್ದಂತಹ ಆರೆಂಜ್ ಆಗಿರ್ಬೋದು, ಪರ್ಪಲ್ಲು, ತುಂಬ ಕಲರ್ಗಳಿದ್ದಾವೆ. ಮತ್ತು ನಾನು ಹಾಕೋ ವಿಡಿಯೋದಲ್ಲಿ ಇರೋವಂತಹ ಗಿಡಗಳನ್ನ ಮಾತ್ರ ನೀವು ನನಗೆ ಫೋಟೋ ಕಳಿಸ್ಬೇಕು. ಮತ್ತು ಬೇರೆ ಬೇರೆ ಗಿಡಗಳನ್ನ ಫೋಟೋ ಕಳಿಸ್ಬಿಟ್ಟು ಇದಿದೆಯಾ ಅಂತ ಕೇಳಿದ್ರೆ ಆ ಗಿಡಗಳು ನಮ್ಮ ಹತ್ರ ಇರೋದಿಲ್ಲ. ನನ್ನ ಹತ್ರ ಯಾವ ಗಿಡ ಇರುತ್ತೋ ಆ ಗಿಡಗಳನ್ನ ಮಾತ್ರ ನಾನು ವಿಡಿಯೋದಲ್ಲಿ ಹಾಕಿರ್ತೀನಿ. ನಿಮಗೆ ಗಾರ್ಡನಿಗೆ ಬೇಕಾಗಿರೋಂತಹ ವರ್ಮಿ ಕಾಂಪೋಸ್ಟು, ಬೇವಿನ ಹಿಂಡಿ, ಕಡಲೆಕಾಯಿ ಹಿಂಡಿ, ಎಪ್ಸಮ್ ಸಾಲ್ಟು, NPK ಇದೆಲ್ಲ ಸಿಗುತ್ತೆ ನಮ್ಮ ಹತ್ರ. ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಇನ್ನು ಸೇವಂತಿಗೆ ಕಲರ್ ನೋಡೋಣ ಬನ್ನಿ. ಇನ್ನು ಇದು ನೋಡಿ, ಇದು ಪಿಂಕು, ಅಂದರೆ ಪಿಂಕು ಇದೆ, ಮತ್ತು ಆರೆಂಜು, ಪರ್ಪಲ್ಲು ಇದೆಲ್ಲ ನಿಮಗೆ ಸಿಗುತ್ತೆ. ಅಂದರೆ ನನ್ನ ಹತ್ರ ಯಾವ ಗಿಡ ಇವಾಗ ರನ್ನಿಂಗ್ ಇದೆ ಆ ಗಿಡಗಳನ್ನ ಮಾತ್ರ ನಾನು ಈ ವಿಡಿಯೋದಲ್ಲಿ ತೋರಿಸಿರ್ತೀನಿ. ಮತ್ತು ನೀವು ಬೇರೆ ಗಿಡಗಳೆಲ್ಲನೂ ನನಗೆ ಫೋಟೋ ಕಳಿಸ್ಬಿಟ್ಟು ಈ ಗಿಡ ಇದೆಯಾ ಅಂತ ಕೇಳಿದ್ರೆ ನಮ್ಮ ಹತ್ರ ಆ ಗಿಡ ಸಿಗೋದಿಲ್ಲ. ಯಾವ ಗಿಡಗಳು ಇದ್ದಾವೋ ಆ ಗಿಡಗಳನ್ನ ಮಾತ್ರ ನಾನು ವಿಡಿಯೋದಲ್ಲಿ ಹಾಕಿದ್ದೀನಿ. ಈ ವಿಡಿಯೋದಲ್ಲಿ ದಾಸವಾಳ, ಕನಕಾಂಬರ, ಸ್ವಲ್ಪ ಮರ್ಗ ಇದೆಲ್ಲ ಇದೆ. ಮರ್ಗ ಅಂದರೆ ಜಾಸ್ತಿ ಏನಿಲ್ಲ, ಒಂದು 3-4 ಗಿಡ ಇರ್ಬೋದೇನೋ. ಅದು ಯಾರಿಗೆ ಸಿಗುತ್ತೋ ಏನೋ ಗೊತ್ತಿಲ್ಲ. ಬೇಗ ಬುಕ್ ಮಾಡಿಕೊಂಡ್ರೆ ಅದನ್ನು ಸಿಗುತ್ತೆ. ಅದೊಂಥರ ಪರ್ಪಲ್ಲು, ಇದೇ ಒಂಥರ ಪರ್ಪಲ್ಲು, 2 ಗಿಡ ಇದ್ದಾವೆ ಈ ಥರದಲ್ಲಿ. ನಾನು ಏನು ವಿಡಿಯೋದಲ್ಲಿ ತೋರಿಸಿರ್ತೀನಿ ಅಷ್ಟು ಕಲ್ಲರು ನಿಮಗೆ ಸೇವಂತಿಗೆದಲ್ಲಿ ಸಿಗುತ್ತೆ. ಮತ್ತು ಇನ್ನು ದಾಸವಾಳದಲ್ಲೂ ಅಷ್ಟೇ, ಮತ್ತು ಮರ್ಗ ಇದೆಲ್ಲ, ಕನಕಾಂಬರ ಗಿಡಗಳು ಇದೆಲ್ಲನೂ ಸಹ ಸಿಗುತ್ತೆ. ಇನ್ನೂ ಗ್ರೀನು ಸೇವಂತಿಗೆನೂ ಇತ್ತು, ಅದು ಸ್ವಲ್ಪ ಇನ್ನೂ ಚಿಕ್ಕ ಸಸಿ, ಹಾಗಾಗಿ ನಾನು ಅದನ್ನು ಇನ್ನೂ ಸ್ವಲ್ಪ ದೊಡ್ಡದಾದಮೇಲೆ ಅದು ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಹಂಗೆ ಬಿಟ್ಟಿದ್ದೀನಿ. ಇವಾಗ ಸದ್ಯಕ್ಕೆ 5 ಕಲರೋ 6 ಕಲರೋ ಏನೋ ಇದೆ ಸೇವಂತಿಗೆ. ನೀವು ಬೇಕು ಅನ್ನೋರು ಬುಕ್ ಮಾಡ್ಕೋಬೋದು. ನೋಡಿ ಇಷ್ಟೆಲ್ಲ ಸಸಿಗಳಿದ್ದಾವೆ. ಪರ್ಪಲ್ಲು ಮತ್ತು ಆರೆಂಜು ಇದೆಲ್ಲ ಇದ್ದಾವೆ. ಆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ನಿಮಗೆ ಬೇಕು ಅನ್ನೋರು ಬುಕ್ ಮಾಡ್ಕೋಬೋದು. ಯಾವುದೇ ಕಾರಣಕ್ಕೂ ಫೋನೆಲ್ಲ ಮಾಡಬೇಡಿ, ನಾವು ಫೋನ್ ರಿಸೀವ್ ಮಾಡೋದಿಲ್ಲ, ಬರೀ ವಾಟ್ಸಪ್ ಅಷ್ಟೇ. ಅದರಲ್ಲೂ ನನಗೆ ಆ ವಿಡಿಯೋನ ಲಿಂಕೆಲ್ಲ ಕಳಿಸ್ಬೇಡಿ, ಯಾಕೆಂದರೆ ನಾನು ವಿಡಿಯೋ ನೋಡಿ ನಿಮಗೆ ಫೋಟೋ ಕಳ್ಸೋಕ್ಕಾಗೋದಿಲ್ಲ. ನಿಮಗೆ ಗಿಡ ಬೇಕು ಅನ್ನೋರು ನನಗೆ ಸ್ಕ್ರೀನ್ಶಾಟ್ ತೆಗೆದು ಫೋಟೋ ಕಳಿಸಿದ್ರೆ ಮಾತ್ರ ನಿಮಗೆ ನಾವು ಕಳ್ಸೋಕ್ಕಾಗೋದು, ಇಲ್ಲಾಂದರೆ ಆಗೋದಿಲ್ಲ. ನಿಮಗೆ ಯಾವ ಗಿಡ ಬೇಕೋ ಆ ಗಿಡಗಳನ್ನ ನೀವು ಕಳಿಸ್ಬೇಕು. ತುಂಬ ದಿನದಿಂದ ಸೇವಂತಿಗೆ ಗಿಡಗಳೆಲ್ಲ ಕೇಳ್ತಾ ಇದ್ರಲ್ಲ, ಅದಕ್ಕೋಸ್ಕರ ನಾನು ಆ ಸೇವಂತಿಗೆ ಗಿಡಗಳನ್ನೆಲ್ಲ ತಂದು ಬೇರೆದಕ್ಕೆ ಶಿಫ್ಟ್ ಮಾಡಿ ತುಂಬಾ ಕಷ್ಟ ಆಯಿತು. ಅಷ್ಟೊಂದು ಗಿಡಗಳನ್ನ ನಾನು ಒಬ್ಬಳೇ ಅದು ಬೇರೆದಕ್ಕೆಲ್ಲ ಶಿಫ್ಟ್ ಮಾಡಿದ್ದೀನಿ ಅಂದರೆ ನೀವೇ ಯೋಚನೆ ಮಾಡಿ ಎಷ್ಟು ಶ್ರಮ ಇರುತ್ತೆ ಅಂತ. ನಾವು ಇಷ್ಟೆಲ್ಲ ಕಷ್ಟಪಟ್ಟು ಕೆಲಸ ಮಾಡಿರ್ತೀವಿ, ಅದರಲ್ಲೂ ಒಂದು ಲೈಕ್ ಇರೋದಿಲ್ಲ, ಒಂದು ಸಬ್ಸ್ಕ್ರೈಬರ್ ಇರೋದಿಲ್ಲ. ಆ ಥರ ಇದ್ದಾಗ ತುಂಬಾ ಬೇಜಾರಾಗುತ್ತೆ. ಒಂದು ರೀತಿ ಹೇಳ್ಬೇಕು ಅಂದರೆ ತುಂಬಾ ಕಷ್ಟಪಟ್ಟು ಕೆಲಸ ಮಾಡೋರಿಗೆ ನಿಜವಾಗ್ಲೂ ಸಬ್ಸ್ಕ್ರೈಬರ್ ಆಗಲಿ ಒಂದು ಲೈಕ್ ಆಗಲಿ ಇರೋದಿಲ್ಲ. ಅದೇ ಬೇರೆ ಮಾಮೂಲಿ ಸುಮ್ಮನೆ ಏನೋ ಒಂದು ವಿಡಿಯೋ ಮಾಡ್ಕೊಂಡು ಹೋಗ್ತಿರ್ತಾರೆ ನೋಡಿ, ಅಂಥವ್ರಿಗೆ ತುಂಬಾ ಇರುತ್ತೆ. ಯಾಕೆ ನಾನು ಈ ಮಾತು ಹೇಳ್ತೀನಿ ಅಂದರೆ ಆ ಕಷ್ಟಪಡೋರಿಗೆ ಮಾತ್ರನೇ ಗೊತ್ತಿರುತ್ತೆ ಆ ಕಷ್ಟದ ನೋವು ಏನು ಅಂತ. ಹಂಗಾಗಿ ನಾನು ತುಂಬಾ ಕಷ್ಟಪಡ್ತಿದ್ದೀನಿ, ಹಂಗಾಗಿ ನನಗೆ ಆ ನೋವು ಗೊತ್ತು, ಅದಕ್ಕೋಸ್ಕರ ಹೇಳ್ತಿದ್ದೀನಿ ಅಷ್ಟೇ. ನಾನೇ ಅಂತ ಅಲ್ಲ, ನನ್ನ ಥರ ಸುಮಾರು ಜನ ಕಷ್ಟಪಡೋರಿಗೆ ಗೊತ್ತಿರುತ್ತೆ ಆ ಥರ ನೋವು ಏನು ಅಂತ. ಇನ್ನು ದಾಸವಾಳಗಳು ನೋಡಿ ಇಷ್ಟೆಲ್ಲ ಇದ್ದಾವೆ. ಇವು ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಅಂದರೆ ಒಂದೊಂದೇ ಗಿಡ ಇರೋದು. ಗುಲಾಬಿನೂ ಅಷ್ಟೇ, ಇದು ಆರೆಂಜ್ ಕಲರು ಒಂದೇ ಇದೆ. ಇನ್ನು ಈ ಗಿಡ ಮೊನ್ನೆ ಒಬ್ಬರು ಕೇಳಿದ್ರು, ಅದು ಗಿಡ ಇರಲಿಲ್ಲ, ಅದು ಒಂದು ನಾನು ಹೈಟಾಗಿ ಬೆಳೆದಿತ್ತು, ಅದು ಸ್ವಲ್ಪ ಟ್ರಿಮ್ ಮಾಡಿದ್ದೀನಿ. ಬೇಕು ಅಂದರೆ ಅದು ಬುಕ್ ಮಾಡ್ಕೊಳ್ಳಿ, ಯಾಕೆಂದರೆ ಅದು ಕಟ್ ಮಾಡಿದ್ದೀನಿ, ಅದು ಚಿಗುರ್ತಾ ಇದೆ. ಇನ್ನು ಈ ಕಲರಲ್ಲೂ ಅಷ್ಟೇ ಒಂದು ಗಿಡ ಇದೆ. ದಾಸವಾಳ ಎಲ್ಲ ಖಾಲಿಯಾಗಿದೆ, ಒಂದೊಂದೇ ಉಳ್ಕೊಂಡಿದೆ. ಇರೋಷ್ಟನ್ನ ಕಲರ್ ನಾನು ಹಾಕಿದ್ದೀನಿ ಅಷ್ಟೇ. ಬೇಕು ಅನ್ನೋರು ಬುಕ್ ಮಾಡ್ಕೋಬೋದು. ಇನ್ನು ಇದರಲ್ಲೂ ಅಷ್ಟೇ ಒಂದೇ ಗಿಡ ಇರೋದು, ಎಲ್ಲ ಖಾಲಿಯಾಗಿದ್ದಾವೆ, ಒಂದೊಂದು ಮಾತ್ರ ಇದೆ ಅಷ್ಟೇ. ಇನ್ನು ಕನಕಾಂಬರ ಗಿಡದಲ್ಲೂ ಅಷ್ಟೇ, ಇದರಲ್ಲಿ ಒಂದು 5 ಸಸಿಗಳೇನೋ ಇದೆ. ಬೇಕು ಅನ್ನೋರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಕನಕಾಂಬರವಂತೂ ತುಂಬ ಚೆನ್ನಾಗಿ ಹೂವು ಬಿಡುತ್ತೆ. ನಾವು ಒಂದು ದಿನ ಹಾರ್ವೆಸ್ಟ್ ಮಾಡಿದ್ರೆ ಮತ್ತೆ ಇನ್ನೊಂದು ದಿನ ಬಿಟ್ಟು ಮತ್ತೆ ಇನ್ನೊಂದು ದಿನಕ್ಕೆ ಹೂವೆಲ್ಲ ಹಾರ್ವೆಸ್ಟಿಗೆ ರೆಡಿಯಾಗಿರುತ್ತೆ. ಮರ್ಗದಲ್ಲಿ ಒಂದು 4 ಗಿಡ ಏನೋ ಇದೆ ಅಷ್ಟೇ, ಹಾಗಾಗಿ ನಾನು ಅದನ್ನು ವಿಡಿಯೋದಲ್ಲಿ ಹಾಕಿದ್ದೀನಿ. ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಇನ್ನು ಪನ್ನೀರ್ ಪತ್ರೆ ಗಿಡ ಕೇಳ್ತಿದ್ದೀರಾ, ಅದಿನ್ನೂ ಇವಾಗ ನಾನು ಕಟಿಂಗ್ ಇಟ್ಟಿದ್ದೀನಿ, ಅದಿನ್ನೂ ದೊಡ್ಡದಾಗಿಲ್ಲ, ದೊಡ್ಡದಾದ್ಮೇಲೆ ವಿಡಿಯೋ ಹಾಕ್ತೀನಿ.
ದವನ ಗಿಡಗಳು ಅಷ್ಟೇ, ಅದು ಒಂದು 3 ಗಿಡ ಏನೋ ಇದೆ. ಅದು ಬೇಕು ಅನ್ನೋರು ಬೇಗ ಬುಕ್ ಮಾಡ್ಕೊಳ್ಳಿ. ಅದು ಈ ವಿಡಿಯೋ ಎಲ್ಲ ಮಿಸ್ ಆಗಿದೆ, ಹಾಗಾಗಿ ನಾನು ಅದು ವಿಡಿಯೋ ಹಾಕಿಲ್ಲ ಇದರಲ್ಲಿ. ಬೇಕು ಅಂದರೆ ಆ ದವನನ್ನು ಬೇಕಾದರೆ ನೀವು ಬುಕ್ ಮಾಡ್ಕೋಬೋದು. ಸೇವಂತಿಗೆ ಕಲರ್ಗಳಂತೂ ತುಂಬಾ ಚೆನ್ನಾಗಿದೆ. ಒಟ್ಟು ಇದರಲ್ಲಿ 6 ಕಲರ್ ಏನೋ ಹಾಕಿದ್ದೀನಿ. ನೀವು ಸೇವಂತಿಗೆ ಗಿಡನ ನೆಡಬೇಕಾದ್ರೆ ಮಣ್ಣನ್ನು ಆದಷ್ಟು ಸ್ವಲ್ಪ ಫ್ರೀಯಾಗಿರೋ ಥರನೇ ಮಣ್ಣು ತಗೊಂಡು ಸೇವಂತಿಗೆ ಗಿಡಗಳನ್ನ ಇಡಿ. ಯಾಕೆಂದರೆ ಅದು ಸೇವಂತಿಗೆ ಗಿಡಕ್ಕೆ ಮಣ್ಣು ಫ್ರೀ ಆಗಿದ್ರೇ ಅದು ಚೆನ್ನಾಗಿ ಬೇರೆಲ್ಲ ಬಿಟ್ಕೊಂಡು ಅದ್ರ ಪಕ್ಕದಲ್ಲಿ ಸಸಿ ಎಲ್ಲ ಬರೋದಕ್ಕೂ ಅನುಕೂಲ ಆಗುತ್ತೆ. ಮಣ್ಣು ಮತ್ತು ಪಾಟಿಂಗ್ ಮಿಕ್ಸು, ಸ್ವಲ್ಪ ಕಾಂಪೋಸ್ಟ್ ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು ನೀವು ಸೇವಂತಿಗೆ ಸಸಿನ ಇಡಿ. ಯಾವುದೇ ರೀತಿಯ ಗೊಬ್ಬರ ಬೇಕು ಅಂದ್ರೂ ನಮ್ಮ ಹತ್ರ ಸಿಗುತ್ತೆ. ವರ್ಮಿ ಕಾಂಪೋಸ್ಟ್ ಆಗಿರ್ಬೋದು ಪ್ರತಿಯೊಂದು ಗೊಬ್ಬರನೂ ಸಹ ಸಿಗುತ್ತೆ. ಇನ್ಮೇಲೆ ನಂಬರ್ ಇರುತ್ತೆ, ವಾಟ್ಸಪ್ ಮಾಡಿ ನೀವು ಬುಕ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಫೋನ್ ರಿಸೀವ್ ಮಾಡೋದಿಲ್ಲ. ನೀವು ಆದಷ್ಟು ಮಣ್ಣನ್ನ ಫ್ರೀಯಾಗಿರೋಂತಹ ಮಣ್ಣು ತಗೊಂಡು ನೀವು ಈ ಸೇವಂತಿಗೆ ಸಸಿ ಇಟ್ಟರೆ ಅದ್ರ ಪಕ್ಕದಲ್ಲಿ ಎಷ್ಟು ಚೆನ್ನಾಗಿ ಸಸಿಗಳು ಬರುತ್ತೆ ಗೊತ್ತಾ. ನೀವು ಒಂದು ಗಿಡ ಹಾಕೊಂಡ್ರೂ ಸಾಕು, ಸುಮಾರು ಸಸಿಗಳನ್ನು ಮಾಡ್ಕೋಬಹುದು. ನಾನು ಹಾಕೋ ವಿಡಿಯೋಯಿಂದ ನಿಮಗೆ ಉಪಯೋಗ ಇದೆ ಅನ್ಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.